ಕ್ಷಣಾರ್ಧದಲ್ಲಿ ಸರ್ವನಾಶವಾದ ಧರಾಲಿ ಗ್ರಾಮದ ಜನವಸತಿ ಪ್ರದೇಶ. ಉಳಿದಿರುವುದು ಕೇವಲ ಅವಶೇಷ. ಉತ್ತರಾಖಂಡ ಪ್ರಾಕೃತಿಕ ಸಂಪನ್ಮೂಲಗಳಿಂದ ತುಂಬಿ ತುಳುಕ್ತಿರುವ ರಾಜ್ಯ. ಇಲ್ಲಿನ ಪ್ರಾಕೃತಿಕ ಸೌಂದರ್ಯ ಭಾರತದ ಆಧ್ಯಾತ್ಮದೊಂದಿಗೆ ಬೆರೆತಿದೆ. ಆದರೆ ಈ ರಾಜ್ಯ ಪದೇ ಪದೇ ಪ್ರಾಕೃತಿಕ ವಿಕೋಪಕ್ಕೂ ಗುರಿಯಾಗ್ತಿದ್ದು, ಮೇಘಸ್ಫೋಟ, ಭೂಕಂಪ, ಪ್ರವಾಹ ಮತ್ತಿತರ ನೈಸರ್ಗಿಕ ವಿಕೋಪಗಳು ಉತ್ತರಾಖಂಡ ರಾಜ್ಯವನ್ನ ಹಿಂಡಿ ಹಿಪ್ಪೆ ಮಾಡ್ತಿವೆ. ಇದಕ್ಕೆ ಪುಷ್ಟಿ ಎಂಬಂತೆ ಉತ್ತರಾಕಾಶಿಯ ಬಡ್ಕೋಟ್ ತಹಶೀಲ್ ಪ್ರದೇಶದ ಬನಾಲ್ಪಟ್ಟಿಯಲ್ಲಿ ಭಾರೀ ಮಳೆಯಿಂದಾಗಿ ಇಡೀ ಜನವಸತಿ ಪ್ರದೇಶವೊಂದು ಕ್ಷಣಾರ್ಧದಲ್ಲಿ ನಾಶವಾದ ಘಟನೆ ನಡೆದಿದೆ. ಮೇಘ ಸ್ಫೋಟದಿಂದಾಗಿ ಇಲ್ಲಿನ ಕೀರ್ ಗಂಗಾ ನದಿ ಉಕ್ಕಿ ಹರಿದಿದ್ದು, ನೀರು ಜನವಸತಿ ಪ್ರದೇಶಕ್ಕೆ ನುಗ್ಗಿ ಭಾರೀ ಹಾನಿಯುಂಟು ಮಾಡಿದೆ. ಕಳೆದ ಜೂನ್ನಲ್ಲಿ ಇಲ್ಲಿನ ಬಾಲಿಗರ್ನಲ್ಲಿ ಮೇಘ ಸ್ಫೋಟ ಸಂಭವಿಸಿತ್ತು. ಏಕಾಏಕಿ ಉಂಟಾದ ಪ್ರವಾಹದಿಂದ ಜನರು ಭಯಭೀತರಾಗಿದ್ದು, ಪ್ರಾಣ ಉಳಿಸಿಕೊಳ್ಳಲು ಸುರಕ್ಷಿತ ಪ್ರದೇಶಗಳತ್ತ ವಲಸೆ ಹೋಗಲಾರಂಭಿಸಿದ್ದಾರೆ. ಈ ಪ್ರವಾಹದಲ್ಲಿ 18ಕ್ಕೂ ಹೆಚ್ಚು ಕುರಿಗಳು ಕೊಚ್ಚಿ ಹೋಗಿದ್ದು, ಯಾವುದೇ ಮಾನವ ಪ್ರಾಣಹಾನಿ ಸಂಭವಿಸಿದ ಬಗ್ಗೆ ಇದುವರೆಗೂ ಮಾಹಿತಿ ಲಭ್ಯವಾಗಿಲ್ಲ. ಅತ್ತ ಪ್ರವಾಹದಲ್ಲಿ ಧರಾಲಿ ಎಂಬ ಗ್ರಾಮ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದು, ಇಲ್ಲಿ ವಾಸಿಸುತ್ತಿದ್ದ ಜನರ ಸುರಕ್ಷತೆ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಿದೆ. ಈ ಕುರಿತು ಮಾಹಿತಿ ನೀಡಿರುವ ಹವಾಮಾನ ಇಲಾಖೆಯ ನಿರ್ದೇಶಕ ರೋಹಿತ್ ತಪ್ಲಿಯಾಲ್, ರಾಜ್ಯದಲ್ಲಿ ಆಗಸ್ಟ್ 10ರವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಪರ್ವತ ಪ್ರದೇಶಗಳಲ್ಲಿ ಹೆಚ್ಚಿನ ಮಳೆಯಾಗಲಿದ್ದು, ಜನರು ಸುರಕ್ಷಿತ ಪ್ರದೇಶಗಳಿಗೆ ವಲಸೆ ಹೋಗಬೇಕು ಎಂದು ತಿಳಿಸಿದ್ದಾರೆ. ಉತ್ತರಾಖಂಡದಲ್ಲಿ ಭಾರೀ ಮಳೆಯಿಂದಾಗಿ ತೀವ್ರ ಮಾನವ ಸಂಕಷ್ಟ ಎದುರಾಗಿದೆ. ಡೆಹ್ರಾಡೂನ್, ಪೌರಿ, ಟಿಹಿರಿ ಮತ್ತು ಹರಿದ್ವಾರದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಯಮುನೋತ್ರಿ ಹೆದ್ದಾರಿಯಲ್ಲಿ ರಸ್ತೆ ಕುಸಿತದಿಂದಾಗಿ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಭಾರೀ ಮಳೆಯಿಂದಾಗಿ ಯಮುನೋತ್ರಿ ಹೆದ್ದಾರಿಯಲ್ಲಿ 3ನೇ ದಿನವೂ ಸಂಚಾರ ಆರಂಭವಾಗಿಲ್ಲ ಎಂದು ವರದಿಯಾಗಿದೆ. ಸ್ಯಾನಾಚಟ್ಟಿ ಬಳಿ ರಸ್ತೆಯೂ ಕುಸಿದಿದ್ದು, ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯುಂಟಾಗಿದೆ. ಹೆದ್ದಾರಿಯನ್ನ ಸರಿಪಡಿಸಲು ಪ್ರಯತ್ನಗಳು ಮುಂದುವರಿದಿವೆಯಾದರೂ ನಿರಂತರ ಮಳೆ ಇದಕ್ಕೆ ಅಡ್ಡಿಯನ್ನ ಉಂಟು ಮಾಡುತ್ತಿದೆ. ಕಳೆದ ಜುಲೈನಲ್ಲಿ ಹಿಮಾಚಲ ಪ್ರದೇಶ ಮೇಘಸ್ಫೋಟ ಕೂಡ ಭಾರೀ ಅವಾಂತರ ಸೃಷ್ಟಿಸಿತ್ತು. ಉತ್ತರಕಾಶಿ ಜಿಲ್ಲೆಯಲ್ಲಿ ಭಾನುವಾರ ರಾತ್ರಿಯಿಂದ ಮಳೆಯಾಗ್ತಿದೆ. ಸ್ಯಾನಾಚಟ್ಟಿ ಬಳಿ ಯಮುನೋತ್ರಿ ಹೆದ್ದಾರಿಯ ಸುಮಾರು 25 ಮೀಟರ್ ಭಾಗ ಕುಸಿದಿದೆ. ವೋಜ್ರಿ ಡಾಬಾಕೋಟ್ನಲ್ಲೂ ಭಾರೀ ಮಳೆಯ ಪರಿಣಾಮಗಳು ಗೋಚರವಾಗ್ತಿವೆ. ಸ್ಯಾನಾಚಟ್ಟಿಯ ಒಂದು ಬದಿಯಲ್ಲಿರುವ ಬೆಟ್ಟದಿಂದ ಬಂಡೆಗಳು ಉರುಳುತ್ತಿದ್ದು, ವಾಹನ ಸಂಚಾರಕ್ಕೆ ಭಾರೀ ಅಪಾಯ ತಂದೊಡ್ಡಿದೆ. ಅದೇ ರೀತಿ ಗಂಗೋತ್ರಿ ಹೆದ್ದಾರಿಯಲ್ಲಿಯೂ ಸಹ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಹಲವು ಕಡೆಗಳಲ್ಲಿ ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ಇನ್ನು ಭಾರೀ ಮಳೆ ಮತ್ತು ಮೇಘಸ್ಫೋಟದಿಂದಾಗಿ ಚಾರ್ಧಾಮ್ ಯಾತ್ರೆಗೆ ತೊಂದರೆಯಾಗಿದೆ. ಯಮುನೋತ್ರಿ ಹೆದ್ದಾರಿ 2ನೇ ದಿನವೂ ತೆರೆದಿಲ್ಲವಾದ್ರಿಂದ ಚಾರ್ಧಾಮ್ ಯಾತ್ರಿಗಳು ತೊಂದರೆಗೆ ಸಿಲುಕಿದ್ದಾರೆ. ನದಿಗಳ ನೀರಿನ ಮಟ್ಟ ಹೆಚ್ಚಳವಾಗುತ್ತಿದ್ದು, ಹೆದ್ದಾರಿ ಕುಸಿದಿರುವ ಸ್ಥಳದಲ್ಲಿ ಸಣ್ಣ ವಾಹನಗಳನ್ನು ಸಾಗಿಸಲು ಪ್ರಯತ್ನಿಸಲಾಗುವುದು ಎಂದು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಮಾಹಿತಿ ನೀಡಿದೆ. ಉತ್ತರಾಖಂಡ ರಾಜ್ಯಕ್ಕೂ ಪ್ರಾಕೃತಿಕ ವಿಕೋಪಗಳಿಗೂ ಅವಿನಾಭಾವ ಸಂಬಂಧ. ಇಲ್ಲಿನ ಭೂಪ್ರದೇಶವೇ ನೈಸರ್ಗಿಕ ವಿಕೋಪಗಳನ್ನು ಆಮಂತ್ರಿಸುವಂತಿದೆ. 2013ರಲ್ಲಿ ಕೇದಾರ್ನಾಥ್ ಬಳಿ ಸಂಭವಿಸಿದ ಭೀಕರ ಮೇಘಸ್ಫೋಟದಿಂದಾಗಿ ಮಂದಾಕಿನಿ ನದಿಯಲ್ಲಿ ಪ್ರವಾಹ ಉಂಟಾಗಿತ್ತು. ಈ ವೇಳೆ ಕೇದಾರ್ನಾಥ್ ಯಾತ್ರೆಗೆ ಹೊರಟಿದ್ದ ಅನೇಕ ಕನ್ನಡಿಗರು ಭೀಕರ ಪ್ರವಾಹದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರು. ಆಗ ಕರ್ನಾಟಕ ಸರ್ಕಾರದ ಮೂಲಸೌಕರ್ಯ ಸಚಿವರಾಗಿದ್ದ ಸಂತೋಷ್ ಲಾಡ್ ಉತ್ತರಾಖಂಡಕ್ಕೆ ತೆರಳಿ ಎಲ್ಲ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರುವಲ್ಲಿ ಮಹತ್ತರವಾದ ಪಾತ್ರ ನಿರ್ವಹಿಸಿದ್ರು. ಅದೇ ರೀತಿ 2022ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಅಮರನಾಥ್ ಯಾತ್ರೆ ಸಂದರ್ಭದಲ್ಲಿ ಮೇಘಸ್ಫೋಟ ಸಂಭವಿಸಿದಾಗಲೂ ಕರ್ನಾಟಕ ಸರ್ಕಾರ ಕನ್ನಡಿಗರ ರಕ್ಷಣೆಗಾಗಿ ಸಹಾಯವಾಣಿ ತೆರೆದಿದ್ದನ್ನ ಇಲ್ಲಿ ಸ್ಮರಿಸಬಹುದು. ಈ ಮೇಘಸ್ಫೋಟಕ್ಕೆ ಸಂಬಂಧಿಸಿದಂತೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು, ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಹಾಗೂ ಜೆಪಿ ನಡ್ಡಾ ಸೇರಿದಂತೆ ಉತ್ತರಾಖಂಡ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ಪರಿಸ್ಥಿತಿಯನ್ನ ಅವಲೋಕನೆ ಮಾಡಿ ತುರ್ತಾಗಿ ಬೇಕಾಗಿರುವ ಎಲ್ಲಾ ಸಹಾಯವನ್ನ ಒದಗಿಸಲು ಸಿದ್ಧರಿದ್ದೇವೆ ಎಂದು ಉತ್ತರಾಖಂಡ ಮುಖ್ಯಮಂತ್ರಿಗಳಿಗೆ ಕೇಂದ್ರ ಸರ್ಕಾರ ತಿಳಿಸಿರುತ್ತದೆ.
ಒಟ್ಟಾರೆ ಈ ದೇವರ ಭೂಮಿಯಲ್ಲಿ ನೆಲಜಲದಿಂದ ಅಥವಾ ಇತರೆ ಮಾರ್ಗದಿಂದ ಯಾವುದೇ ಆಪತ್ತುಗಳು ಬರದೇ ಇರಲಿ. ಈ ಸಂದರ್ಭದಲ್ಲಿ ಸುಮಾರು 130 ಜನರನ್ನ ಸೇನಾ ರಕ್ಷಿಸಿದ್ದು ಅಲ್ಲಿನ ಶಾಲೆಗಳಿಗೆ ರಜೆ ಘೋಷಿಸಿದ್ದಾರೆ. ಹಾಗೆಯೇ ಸಾರ್ವಜನಿಕರು ಸಹಾಯಕ್ಕೆ ಕರೆ ಮಾಡಬೇಕಾದ ಸಂಖ್ಯೆ 013742222126 01374222 ಮತ್ತು 9456556431. ಪ್ರಿಯ ವೀಕ್ಷಕರೇ, ಈ ಸುದ್ದಿ ಇಷ್ಟವಾದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ.